ಊಟದ ನಂತರ ಒಂದಿಷ್ಟು ನಗ್ನಗ್ತಾ ಇರ್ಬೇಕು, ಯಾಕಂದ್ರೆ ನಗೋದೇ ಸ್ವರ್ಗ, ಅಳೋದೇ ನರಕ ಅಂತ ದೊಡ್ಡೋರು ಹೇಳ್ಬಿಟ್ಟಿದ್ದಾರೆ. ಸೊ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ. ಏನಂತೀರಾ ಎಲ್ರು? ಮಾತಾಡ್ರಪ್ಪ, ಸ್ವಲ್ಪ ಸೌಂಡ್ ಮಾಡ್ರಪ್ಪ. ಏನಂತೀರಾ ಎಲ್ರು? ಎಲ್ಲಿ ಸ್ಮೈಲ್ ಪ್ಲೀಸ್, ನಗಿ ನೋಡೋಣ ಹಾಗೆ ಒಂದ್ಸಲ. ನಗ್ತಾ ಇರಬೇಕು. ಸೊ ನಾವು ಎಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡ್ತೀವಲ್ಲ ವೈದ್ಯರಿಗೆ, ಅಯ್ಯೋ ಅದು ಪ್ರಾಬ್ಲಮ್ಮು ಇದು ಪ್ರಾಬ್ಲಮ್ ಅಂತ ಹೇಳಿ ಆ ದುಡ್ಡನ್ನೆಲ್ಲ ಉಳಿಸುವಂತಹ ಕೆಲಸ ಇವಾಗ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಿಮ್ಮನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಹಾಸ್ಯ ಕಲಾವಿದರು. ಎಲ್ಲಿಲ್ಲ ರೀ ಇವರು, ಎಲ್ಲ ಚಾನಲ್ ಆನ್ ಮಾಡಿದ್ರು ವಾಹಿನಿನಲ್ಲೂ ಇವ್ರದೇ ಒಂದು ಚಾಪು ನಾವು ನೋಡ್ತೀವಿ. ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಗಿಚ್ಚಿ ಗಿಲಿ ಆಗಿರ್ಬೋದು, ಮಜ್ಜಾ ಭಾರತ ಆಗಿರ್ಬೋದು, ಇವರ ಹಾಸ್ಯದ ತುಣುಕನ್ನು ನೋಡ್ತಾ ಇದ್ರೆ ಜೀವನ ಸ್ವರ್ಗವಿದ್ದಂತೆ, ಯಾಕೆಂದ್ರೆ ನಾವು ನಗ್ತಾ ಇರ್ತೀವಿ. ಸೊ ಮಲ್ಲಿಕಾ ಮತ್ತೆ ಬಸವರಾಜ್ ನಮ್ಮ ಒಟ್ಟಿಗಿದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ನಾವು ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಮಲ್ಲಿಕಾ ಮತ್ತು ಬಸವರಾಜ್ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಎಲ್ಲ ಹೊಟ್ಟೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ರಪ್ಪ. ಹೊಟ್ಟೆ ನೋವು ಬರೋ ಸಾಧ್ಯತೆ ಎಲ್ಲ ಇದೆ, ಯಾಕಂದ್ರೆ ನಿಮ್ಮನ್ನ ನಕ್ಕು ನಗಿಸೋಕೆ ನಮ್ಮ ಕಲಾವಿದರು ಇಲ್ಲಿದ್ದಾರೆ. ನಮಸ್ಕಾರ ನಮಸ್ಕಾರ. ಶ್ರೀ 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 ವಿದ್ಯಾ ಗಣಪತಿ ಕೆ ಜೈ. ಕರ್ನಾಟಕ ಮಾತೆ ವಂದೇ ಮಾತರಂ. ಜೈ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೈ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜೈ. ಶಿವರಾಮ್ ಕಾರಂತ್ ಅವ್ರಿಗೆ, ಕಾಡುಗಳ ವೀರಪ್ಪನಿಗೆ. ಅಲ್ಲ ಊಟ ಆಗಿರುತ್ತಲ್ಲ, ಒಂದು ಸ್ವಲ್ಪ ಕಣ್ಣು ಎಳಿತಿರುತ್ತೆ, ಅದಕ್ಕೆ ನಾನು ಎಚ್ಚರಿದಿನಲ್ಲಿಲ್ಲಂತ ಫಸ್ಟ್ ನನಗೆ ಕೇಳ್ಕೊಂಡೆ. ಆಕಾಶದಾಗ ಮಳೆ ಐತೆ, ಭೂಮ್ಯಾಗ ಬೆಳೆ ಐತೆ, ಬಂದೂಕ್ನಾಗ ಬುಲೆಟ್ ಐತೆ, ಎಚ್ಚಾರ್ ಮೈ ಒಳಗಳ ಎಚ್ಚಾರ್ ಎದಿ ಒಳಗ ಪೊಗರೈತೆ. ಆದ್ರೆ ಏನು ಮಾಡ್ಬೇಕ್ರಿ, ನಮ್ಮ ಹಣೆ ಬರೋನೆ ಖರಾಬ್ ಐತಿ. ಎಚ್.ಆರ್ಗಳ ಕಷ್ಟ ಒಂದೆರಡು ಇರಲ್ಲ. ಈ ಎಚ್.ಆರ್ಗಳ ಕಷ್ಟ ಸೀನಿಯರ್ ಎಚ್.ಆರ್ಗೆ ಹೆಂಗೆ ಹೇಳ್ಬೇಕಂತನೂ ಭಾಳ ತಲೆ ಕೆಡ್ಸ್ಕೊಂಡಿರ್ತಾರೆ. ಅದಕ್ಕೊಂದು ಉದಾಹರಣೆ ಏನಂದ್ರೆ, ಒಂದು ಕಾಲ್ ಬಂದಿತ್ತು. ಹಲೋ, ಏನು ಇವತ್ತು ನಿಮಗೆ ರಜಾ ಬೇಕಾ? ಕೊಡಲ್ಲ ರಜಾ ಕೊಡಲ್ಲ. ಇಲ್ಲ ಸಾರ್, ನೀವು ನನಗೆ ರಜಾ ಕೊಡಲೇಬೇಕು. ಯಾಕೆ ಕೊಡ್ಬೇಕು? ನನಗೆ ಪೈಲ್ಸ್ ಐತಿ ಸಾರ್. ಏನು ಪೈಲ್ಸಾ? ಏನು ನಾಟಕ ಮಾಡ್ತಿದ್ದೀಯಾ? ಪೈಲ್ಸ್ ಇದೆ, ಜ್ವರ ಬಂದಿದೆ ಅಂತ ಹೇಳಿದ್ರೆ ರಜಾ ಕೊಟ್ಬಿಡ್ತೀನ? ನಾನಿದ್ದೀನಲ್ಲ, ನಂಬಲ್ಲ. ನಾನು ನಂಬೋದೇ ಇಲ್ಲ. ನಿನಗೆ ಪೈಲ್ಸ್ ಇಲ್ಲ, ನೀ ಸುಳ್ಳು ಹೇಳ್ತಿದ್ದೀಯ. ಸರ್, ನಾನು ನಿಜವಾಗ್ಲೂ ಪೈಲ್ಸ್ ಇದೆ ಸರ್. ಈಗ ನೀವು ನಂಬಲ್ಲ ಅಲ್ವಾ? ಫೋಟೋ ಕಳಿಸ್ತೀನಿ, ನೋಡ್ತೀರಾ ಸರ್? ಫೋಟೋ ಕಳಿಸ್ತೀಯ? ಲೋ, ಯಾವನೋ ನೀನು? ಸರ್, ಈ ಥರ ರಜಾ ಕೇಳ್ತಾರ ಸರ್ ಎಚ್.ಆರ್ ಹತ್ರ, ಪೈಲ್ಸ್ ಬಂದಿದೆ ರಜಾ ಕೊಡಿ ಅಂತ. ನಂಬಲ್ಲ ಅಂತ ಹೇಳಿದ್ರೆ ಫೋಟೋ ಕಳಿಸ್ತೀನಿ ಅಂತ ಹೇಳ್ತಾರೆ. ಈ ವಿಷಯನ ನಾನು ಸೀನಿಯರ್ ಎಚ್.ಆರ್ಗೆ ಹೇಳಿದರೆ ಅವ್ರು ಹಿಗ್ಗಮುಗ್ಗ ಭಯಲ್ವ ಸರ್? ಯಾರಿಗೆ ಹೇಳ್ಬೇಕು ಸರ್ ನನ್ನ ಕಷ್ಟ? ಯಾರಿಗೆ ಹೇಳ್ಬೇಕು? ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಾಯಿಗಳೆಲ್ಲ ಬೊಗಳ್ತಿದ್ದು, ನನ್ನ ಹೆಂಡ್ತಿ ಮುತ್ತು ಕೊಡ್ತಿದ್ಲು. ಆದರೆ ಇವಾಗ ನಾಯಿಗಳೆಲ್ಲ ಮುತ್ತು ಕೊಡ್ತಿದ್ದಾವೆ, ನನ್ನ ಹೆಂಡ್ತಿ ನಾಯಿ ಥರ ಬೊಗಳ್ತಿದ್ದಾಳೆ. ಯಾರಿಗ್ರಿ ನಾಯಿ ಅಂತಿರೋದು? ಬಂತು ನೋಡ್ರಿ ನಮ್ಮ ಮನೆ ನಾಯಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ಜನರ ಮುಂದೆ ಹೆಂಡತಿಗೆ ನಾಯಿ ಅಂತ ಕರಿತಿದ್ದೀರೇನ್ರಿ? ಇಲ್ಲ ಕಣಮ್ಮ, ಇಲ್ಲ, ನೀನು ಸೂಪರ್ ಆಗಿದೆಯಾ ಅಂತ ಹೊಗಳ್ತಾ ಇದ್ದೆ. ಅಯ್ಯೋ, ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಅಷ್ಟೆಲ್ಲ ರೀ, ಇವರೆಲ್ಲ ಬಂದಿರೋದು ಯಾಕೆ? ಯಾಕೆ? ನನ್ನ ನೋಡಕ್ಕೆ. ನಿನ್ನ ನೋಡಕ? ಹೌದು. ಕ್ಲೋಸ್ ಅಪ್ ಅಲ್ಲಿ ನಿನಗೆ ನೋಡಿದ್ರೆ 4 ದಿನ ನಿದ್ದೆ ಬರಲ್ಲ, ನಿನಗೆ ನೋಡಕ್ ಬರ್ತಾರೆ. ಏನ್ರಿ 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 ಅಂದ್ರೆ 4 ದಿನ ನಿದ್ದೆ ಬರಲ್ವಾ? ನಾನು ಹಂಗೆ ಹೇಳಿಲ್ಲ, ನಿನ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ 4 ದಿನನೂ ನಿದ್ದೆ ಬರಲ್ಲ ಅಂತ ಹೇಳಿದೆ. ಅಯ್ಯೋ ಅಯ್ಯೋ, ಬಂದು ಎಷ್ಟೊತ್ತಾಯ್ತು? ತಿಂಡಿಗೆ ಏನು ಮಾಡಿದೀಯಾ? ರೀ ತಿಂಡಿಗೆ ರೀ, ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಯೂಟ್ಯೂಬ್ ನೋಡ್ಕೊಂಡು ಒಂದು ರೆಸಿಪಿ ಮಾಡಿದ್ದೀನಿ. ನೋಡ್ರಿ, ನನ್ನ ಹೆಂಡತಿಗೆ ಎಷ್ಟು ಲವ್ ಇದೆ. ಯೂಟ್ಯೂಬ್ ನೋಡಿ ನನಗೋಸ್ಕರ ಒಂದು ರೆಸಿಪಿ ಮಾಡಿದಾರಂತ. ಏನು? ಉಪ್ಪಿಟ್ಟು. ಉಪ್ಪಿಟ್ಟು? ಉಪ್ಪಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಮಾಡಿ? ಹ್ಞೂ ರೀ, ಉಪ್ಪಿಟ್ಟು ಮಾಡಿ. ನಿನಗೋಸ್ಕರ ನಾನು ಒಂದು ಹೊಸ ರೆಸಿಪಿ ಮಾಡೀನಿ ಯೂಟ್ಯೂಬ್ ನೋಡ್ಕೊಂಡು. ಏನ್ರಿ ಅದು? ಬಿಸಿನೀರು ಕಾಯಿಸೋದು ಹೆಂಗೆ ಅಂತ. ಏನ್ರಿ ನೀವು ಹಿಂಗ್ ಏನೇ ಏನೇ ಉಪ್ಪಿಟ್ಟು ಮಾಡಿನಿ ಅಂತ ಉಪ್ಪಿಟ್ಟು ತರ ಬಾಯ್ ಬಿಡ್ತೀಯಲ್ಲ. ನೀ ಮಾಡೋ ಉಪ್ಪಿಟ್ಟು ಕಾಂಕ್ರೀಟ್ ತರ ಇರುತ್ತೆ. ಹೌದಪ್ಪ,
ನಾನ್ ಮಾಡಿದ್ರೆ ಕಾಂಕ್ರೀಟ್ ತರನೇ ಇರುತ್ತೆ, ಆ ಪಕ್ಕದ ಮನೆ ಸರೋಜ ಮಾಡಿದ್ರೆ ಸಖತ್ ಸೂಪರ್ ಬೊಂಬಾಟ್ ಆಗಿರುತ್ತೆ. ಸರೋಜನ ಸೂಪರ್, ಅವ್ಳು ಮಾಡೋ ಉಪ್ಪಿಟ್ಟು ಸೂಪರ್. ಹೋಗ್ರಿ ಸುಮ್ನೆ. ಅದ್ ಬಿಡ್ರಿ, ನೀವು ಅವ್ರ ಮನೆ ಇವ್ರ ಮನೆ ಗೀತನ್ ಮನೆ ಅವ್ರ ಮನೆಲ್ಲ ಹೋಗಿ ನಮ್ಮ ಮನೆಗೆ ಯಾಕ್ರಿ ಲೇಟ್ ಆಗಿ ಬರೋದು ನೀವು? ನಾನು ಅವ್ರ ಮನೆಗೆ ಎಲ್ಲೂ ಹೋಗಿಲ್ಲ. ಹೌದಾ? ನಾನು ಹೋಗಿದ್ದು ರಮ್ಯನ ಮನೆಗೆ. ಏನ್ರಿ ಅಲ್ಲಿಗೆ ಯಾಕೆ ಹೋಗಿದ್ರಿ? ಅಲ್ಲ, ಅವಳು ಉಪ್ಪಿಟ್ಟು ಸೂಪರ್ ಆಗಿ ಮಾಡಿದ್ಲಲ್ಲ, ಅದಕ್ಕೆ ನೋಡಕ್ ಹೋಗಿದ್ದೆ. ಅದು ಬಿಡ್ರಿ. ಅಲ್ಲಲೇ ತಿಂಡಿಗೇನೋ ಉಪ್ಪಿಟ್ಟು ಮಾಡಿದೆ, ಊಟಕ್ಕೇನ್ ಮಾಡಿದೆ? ಅದಾರಿ, ನಾನು ನಿಮ್ಗೋಸ್ಕರ ಅಂತ 3 ತರ ಪಲ್ಯ ಮಾಡಿದ್ದೀನಿ. ನೋಡ್ರಿ, ನನ್ನ ಹೆಂಡತಿ ನನಗೋಸ್ಕರ 3 ಥರದ ಪಲ್ಯ ಮಾಡಿದಾಳಂತೆ. ಯಾವ್ದ್ಯಾವ್ದು? ನಿನ್ನೆದು ಮೊನ್ನೆದು ಆಚೆ ಮೊನ್ನೆದು. ನಿನ್ನೆದು ಮೊನ್ನೆದು ಆಚೆ ಮೊನ್ನೆದು. ಏನು ಹಳಸಿ ತಿನ್ಸಿ ನನಗೆ ಸಾಯಿಸ್ಬೇಕಂತ ಮಾಡಿದೀಯಾ? ಇಲ್ಲ ರೀ, ಇಲ್ಲ. ಏನ ಮಾತಾಡೋದು ನೀನು? ಒಂದು ನಿಮಿಷ ಇರು, ಒಂದು ಫೋನ್ ಬರ್ತೈತೆ. ಅಲ್ಲ, ಹೌದು, ಯಾಚಾರೆ ಮಾತಾಡ್ತಿರೋದು. ಏನೀಗ ನಿನಗ ರಜಾ ಬೇಕಾ? ಏನಕ್ಕಪ್ಪ? ಓ ಕಂಗ್ರ್ಯಾಚುಲೇಷನ್, ಡೆಲಿವರಿಗೆ ಹೋಗ್ತಿದೀಯಾ? ನಿನ್ನ ಎಂತಿದ್ದು? ಸೂಪರ್ ಸೂಪರ್. ಏನ ನಿನ್ನ ಎಂತಿದಲ್ವಾ? ಮತ್ತೆ ಯಾರ್ದು? ನಿಮ್ಮ ಮನೆ ನಾಯಿದ? ಲೇ, ನಿಮ್ಮ ಮನೆ ನಾಯಿಗೂ ಡೆಲಿವರಿ ಮಾಡ್ಸಕ್ ನೀನೇ ಹೋಗ್ಬೇಕನ? ಸುಮ್ಮನೆ ಕೆಲ್ಸಕ್ಕೆ ಬರ. ಅಲ್ಲ ಸರ್, ವಾಪಸ್ ಮಾತಾಡೋಕ್ಕೂ ಬಿಡಲ್ಲ, ಕಟ್ಟು ಮಾಡಿಬಿಟ್ರು. ಏನು ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದಾರ ಇವರೆಲ್ಲರೂ ನನ್ನನ್ನು? ಛೀ. ರೀ, ಅದು ಬಿಡ್ರಿ, ಅಲ್ಲಿ ಪಕ್ಕದ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗ್ತಿರತ್ತೆ, ಹೋಗಿ ಏನಂತ ನೋಡ್ಬಾರ್ದಾ? ಅಯ್ಯೋ, ನಾವು ಒಂದ್ಸರಿ ಹೋಗಿದ್ದಕ್ಕೆ ಜಗಳ ಆಗಿದ್ದು. ಏನಂದ್ರಿ? ಅಂದ್ರೆ ಜಗಳ ಆಡ್ತಿದ್ರಲ್ಲ, ಹಿಂಗೆಲ್ಲ ಜಗಳ ಆಡಬೇಡಿ ಅಂತ ಹೋಗಿ ಬಂದು ಹೇಳ್ದೆ. ಜಾಣವರಿ. ಸಾಕು, ಏನು ಮಾಡ್ಬೇಕು ಏನು. ಅಲ್ಲ, ಎಷ್ಟು ರಜೆ ಕೇಳ್ತೀರ ನೀವು? ಏಯ್, ಕೊಡಲ್ಲ ಕಣ ರಜಾ. ಯಾರ ನೀನು? ಏನೋ ಮಾಡ್ಕೋತೀಯ, ಮಾಡ್ಕೋವಾಗ. ಕೊಡಲ್ಲ ಕಣ. ಏನು ನೀವು ನಮ್ಮ ಸೀನಿಯರ್ ಎಚ್ಚರ? ಸರ್ 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 ತಪ್ಪಾಯ್ತು ಸರ್, ಎಲ್ಲರೂ ಫೋನ್ ಮಾಡಿ ಬರೀ ರಜೆ ಕೇಳ್ತಿದ್ರು ಸರ್, ಹಂಗೆ ರಜೆ ಕೇಳ್ತಿದ್ದೀರಾ ಅಂತ ಅನ್ಕೊಂಡು ಬೈದ್ಬಿಟ್ಟೆ ಸರ್. ಪ್ಲೀಸ್ ಸರ್. ಸರ್, ನಾಳೆ ನಮ್ಮ ಸೀನಿಯರ್ ಎಚ್ಚರ್ ಬಂದು ಆಗಲ್ಲಗಲೆ 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 ಆಗಲ್ಲಗಲ ಅಂತ ಮಗಗೆ ಮಂಗಳಾರತಿ ಎತ್ತಾರೆ. ಏನು ಮಾಡೋದು ರೀ? ನೀವು ಮನೆಗೆ ಸಂಸಾರ ಮಾಡ್ತೀರಾ ಅಥವಾ ಇನ್ನೇನಾದ್ರೂ ಮಾಡ್ತೀರಾ? ಯಾಕೆ 24 ಗಂಟೆ ಫೋನಲ್ಲೇ ಇರ್ತೀರಲ್ರಿ, ನಾನೊಬ್ಳು ಹೆಣ್ತೀರಿ. ನೀ ಎಂತ ಯಾರು ಅಂತ ನನಗೆ ಗೊತ್ತು. ಹೋಗಲ್ಲ ರೀ, ನಾವಿಬ್ರು ಮಾತಾಡ್ತಿದ್ವಿ ಇಷ್ಟೋ ತನಕ. ಸಾರಿ ಕಣೆ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನಾಯ್ತ್ರಿ? ಎಚ್ ಆರ್ ಡಿಪಾರ್ಟ್ಮೆಂಟ್ ಅಲ್ವಾ, ಅಲ್ಲಿ ಕೆಲಸ ಮಾಡ್ತಿದ್ದೀನೋ ಮನೇಲಿ ಕೆಲಸ ಮಾಡ್ತಿದ್ದೀನೋ ಒಂದು ಗೊತ್ತಾಗ್ತಿಲ್ಲ. ಹಿಂಗೆ ಹಿಂಗೆ ಅನುಭವಿಸ್ರಾ? ಅಯ್ಯೋ ಪಾಪ, ಅವ್ರಿಗೆಲ್ಲ ಗೊತ್ತಿದೆ, ಅದಕ್ಕೆ ಚಪ್ಪಳ ಹೊಡೆದು ಬಿಟ್ರು. ಅಳ್ಬೇಡ್ರಿ ಅಳ್ಬೇಡ್ರಿ. ಥೂ, ನೀವು ಅಳ್ತಿರಲ್ರಿ, ನೀವೊಬ್ರು ಗಂಡಸೇನ್ರಿ. ಏನೇ ಏನೇನು? ಇವ್ರಿಗೆ ಗಂಡ ಅನ್ನೋ ಭಯನೇ ಇರಲ್ಲ, ಭಯನೇ ಪಡಲ್ಲ, ಬರೀ ಜುರುಳೆಗೆ ಭಯ ಪಡ್ತಾರೆ. ಜುರುಳೆ ಬಂತು ನೋಡು, ನೋಡಿ 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 ನೋಡಿ, ಬರೀ ಜುರುಳೆ ಬಂತು ಅಂತ ಹೇಳಿದ್ದಕ್ಕಿಂತ ಭಯ ಪಡ್ತಾರೆ. ಎಷ್ಟು ಡೌ ಮಾಡ್ತೀರಾ ನೀವು? ಅಲ್ಲಲ್ಲ, ಯಾಕೆ ಭಯ ಪಡ್ಬೇಕು? ನಾವು ಮದ್ವೆ ಆದ ಹೊಸ್ತ್ರಲ್ಲಿ ನಿಮ್ ಮನೆಯವ್ರು ಎಷ್ಟೇ ಜನ ಇರ್ಲಿ, ನಾವು ಸಿಂಗಲ್ ಆಗಿ ಬರ್ತೀವಮ್ಮ ನಿಮ್ಮ ಮನೆಗೆ. ಹೌದು ಸರ್, ಹೌದು. ಇವರು ಸಿಂಗಲ್ ಆಗಿ ಬರ್ತಾರೆ, ಆದ್ರೆ ಇವ್ರನ್ನ ಡಬ್ಬಲ್ ಮಾಡೋದು ಯಾರು? ನಾವು. ಕೆಲವೊಬ್ರು ತ್ರಿಬ್ಬಲ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಅಂಗನವಾಡಿನೇ ಓಪನ್ ಮಾಡ್ತಾರೆ. ಗೊತ್ತಾಯ್ತಾ? ಜಾಸ್ತಿ ಮಾತಾಡ್ಬೇಡ್ರಿ. ಏನೇ ಅದು ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ನನ್ನ ಪಿತ್ತ ಅನ್ನೋದು ನೆತ್ತಿಗೆ ಏರ್ಬಿಡುತ್ತೆ. ಹೋಗಲ್ಲ. ಏನ್ ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡೋದೇನು ನೀವು? ವಿದ್ಯಾಭ್ಯಾಸದಲ್ಲಿ ಹೆಣ್ಮಕ್ಳು ಎಲ್ಲದ್ರಲ್ಲೂ ಮೇಲ್ಗೈ, ಗೊತ್ತಾ ನಿಮ್ಗೆ? ಎಲ್ಲದ್ರಲ್ಲೂ ಮೇಲುಗೈ ಏನು ಮಕ್ಕಳು. ನಾನು ನೋಡ್ತಿರ್ತೀನಲ್ಲ ಪೇಪರಲ್ಲಿ, ಏನಂತ? ಎಂದು ನಿಂತೆ ಈ ವರ್ಷವೂ ಪರೀಕ್ಷೆಯಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ. ಈ ಹೆಣ್ಮಕ್ಳು ಏನು ಮಾಡ್ತಿದ್ದಾವೆ ಅಂತ 5 ವರ್ಷ ಬಿಟ್ಟು ನೋಡಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಗಸ್ ಗಸ್ ಅಂತ ಪಾತ್ರೆ ತೊಳಿತಿರ್ತವೆ. ಮೇಲುಗೈ ಅಂತೆ. ಏನ್ ಇಷ್ಟೊಂದು ಕಿಂಡಲ್ ಮಾಡ್ಬೇಡ್ರಿ. ಈ ಸಲ ನಾವು ಕಪ್ ತಂದು ಕೊಟ್ಟಿರೋದು ನಾವೇ, ಹೆಣ್ಮಕ್ಳೇ ಫಸ್ಟ್ ಕಪ್ ಗೆದ್ದಿರೋದು. ಏನಂತೀರಾ? ಹೌದೌದು, ಚಪ್ಪಾಳೆ ಹೊಡಿಲೇಬೇಕು. ಆದರೆ ಅವ್ರನ್ನ ಕೋಚ್ ಕೊಟ್ಟಿದ್ದು ಒಬ್ರು ಗಂಡು ಮಕ್ಕಳು, ಗೊತ್ತಾ? ಕೋಚಿಂಗ್ ಕೊಟ್ಟಿದ್ದು ಯಾರು? ಗಂಡು ಮಕ್ಕಳು. ಕೋಚಿಂಗ್ ಕೊಟ್ಟಿದ್ ಗಂಡ್ ಮಗ ಆಗಿರ್ಬೋದು, ಫೀಲ್ಡಲ್ಲಿ ನಿಂತು ಬ್ಯಾಟ್ ಹಿಡ್ಕೊಂಡು ಆಟ ಆಡಿರೋದು ಯಾರು? ಹೆಣ್ಮಗು ತಾನೆ. ಹೌದೌದು. ಕೋಚಿಂಗ್ ಕೊಟ್ರೆ ಸಾಕಾಗತ್ತಾ? ಆಟ ಆಡೋದು ಬೇಡವಾ? ಹೌದೌದು. ಹೆಣ್ಮಕ್ಳು ಸ್ಟೇಡಿಯಮಲ್ಲಿ ಹೋಗಿ ಕ್ರಿಕೆಟ್ ಆಡಿದ್ರು, ಕಪ್ ಕೊಂದ್ರು. ಕಪ್ ಏನೋ ಗೆದ್ರು ಅಂತ ಹೇಳ್ತಿರ. ಅಲ್ಲಿ ಕಪ್ ತಗೊಳ್ಳಿ ಅಂತ ಕೊಡಕ್ ಬಂದನು ಒಬ್ಬ ಗಂಡಸು, ಗೊತ್ತಾ? ತಗೊಳ್ಳಿ ಕಪ್ಪು ಅಂತ ಮಾತಾಡ್ಬಿಟ್ರು. ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ,
ನಾವು ಮಗುನ 9 ತಿಂಗಳು ಹೆತ್ತು ಹೊತ್ತು ಸಾಕ್ತೀವಿ ರೀ. ಅದಕ್ಕೇನೀಗ? ನಾವು ಗ್ರೇಟು, ಆ ಯೋಗ್ಯತೆ ನಿಮಗಿಲ್ಲ. ಯಾಕಿಲ್ಲ? ಹೆರಕ್ ನಾವು ರೆಡಿ, ಉಡ್ಸಕ್ ನೀವು ರೆಡಿನಾ? ಏನಂದ್ರೆ ಏನೇನು? ಅಲ್ಲ, ನಮಗೆ ಆ ಕೆಪಾಸಿಟಿ ಇಲ್ಲ ಅಂತ ಹೇಳಕ್ ಬಂದಿದ್ದೆ. ಅಯ್ಯೋ ರಾಮ, ಇವ್ರು ಪಕ್ಕ ಹುಚ್ಚರಾಗ್ಬಿಟ್ಟಿದಾರ್ರಿ. ಒಂದು ನಿಮಿಷ ಇರು. ಏನು? ಅಲ್ಲ ಏನು ರಜನ ಕೊಡಲ್ಲ ಕಣ. ಅಲ್ಲ ಕೊಡಲ್ಲ ಅಂದ್ರೆ ಇವನೇನು ರಜೆ ಕೇಳಿ ಫೋನೇ ಕಟ್ ಮಾಡ್ಬಿಟ್ಟ. ನನ್ನ ಮಾತಿಗೆ ರೆಸ್ಪೆಕ್ಟೇ ಇಲ್ವೋ ಯಾರಿಗೂ? ನನಗೆ ಹುಚ್ಚು ಹಿಡಿತಿದೆ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಾ ಸೀನಿಯರ್ ಎಚ್ಚರ್ಗೆ ಏನಂತ ಹೇಳ್ಬೇಕು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಪದೇ ಪದೇ ರಜೆ ಕೇಳಬೇಡಿ. ಅಲ್ಲ, ನೀವು ಮನೆಗೆ ಯಾಕ್ರಿ ಬರ್ತೀರಾ? ಹೋಗಿ ಆಫೀಸಲ್ಲೇ ಇರಿ, ಅಲ್ಲೇ ಒಂದು ಹಾಸಿಗೆ ದಿಂಬುತ್ ಕೊಡ್ತೀನಿ, ಹೋಗಿ ಮಲ್ಕೊಳ್ಳಿ. ಏನ ಮಾತಾಡ್ತಿದ್ಯಾ ನೀನು? ಯಾಕ್ರಿ 24 ಗಂಟೆ ಫೋನಲ್ಲೇ ಮಾತಾಡ್ತೀರಾ ಮನೇಲಿ ಇದ್ರೆ? ನಾ ಮನೇಲಿ ಇದು ಮನೇನಾ? ಇನ್ನೇ ಮತ್ತೇನಂತ ತಿಳ್ಕೊಂಡ್ರಿ? ಅಲ್ಲ, ನಾ ಎಚ್ ಆರ್ ಆಫೀಸ್ ಅನ್ಕೊಂಡ್ಬಿಟ್ಟಿದ್ದೆ. ಕರ್ಮ ಗುರು. ಸಾರಿ. ಏನ್ ಸಾರಿ? ಏನ್ ಸಾರಿ? ಏನು? ಅಲ್ಲ ಅಣ್ಣ, ಮದುವೆ ಅದು ಹೊಸ್ರಲ್ಲಿ ಇವ್ರಮ್ಮ ಸಿಗ್ತಾನೋ ಇಲ್ಲ, ಇದು ಸಾವು. ನೋಡವ್ವ ಸೊಸೆ, ನೀನ್ ನನ್ನ ಸೊಸೆ ಅಲ್ಲವ್ವ, ನಿನ್ ಮಗಳಿ ತಂಗವ್ವ ಅಂತಂದ್ರು. ಮದುವೆಗೆ 2 ದಿನ ಬಿಟ್ಟು ಕಾಲ್ ಮೇಲೆ ಕಾಲು ಹಾಕೊಂಡು ವರದಕ್ಷಿಣೆ ಕೊಡೆ, ನನ್ನ ಕಾಲು ಒತ್ತೆ, ನನ್ನ ತಲೆ ಒತ್ತೆ ಅಂತ ಶುರು ಮಾಡ್ಕೊಂಡ್ಬಿಟ್ಲು ನಿಮ್ಮಮ್ಮ. ಹೌದೌದು, ಅವತ್ತು ಮದುವೆ ಟೈಮಲ್ಲಿ ಸಾರ್ ಇವರಪ್ಪ ಅಳಿಯಂದ್ರ ನನ್ನ ಮಗಳು ಒಬ್ಬಳೆ ಮಗಳು, ಅವಳನ್ನ ಹೂ ಥರ ನೋಡ್ಕೊಂಡಿದ್ದೀವಿ, ನೀವು ಹಾಗೆ ನೋಡ್ಕೊಳ್ಳಿ ಅಂತ ಡವ್ ಮಾಡ್ತಿದ್ದಾನೆ. ನಮ್ಮ ಮನೇಲಿ ನಮಗೆ ಹಂದಿ ಥರ ಸಾಕಿರ್ತಾರೆ, ಹೂ ಥರನೇ ಸಾಕಿರ್ತಾರೆ. ಸಾಕು, ಸುಮ್ಮನೆ ಇರ್ರಿ. ಮದುವೆ ಆಗೋಕ್ಕಿಂತ ಮುಂಚೆ ಇವರು ಹೆಣ್ಮಗಳನ್ನ ಪಡೆಸ್ಕೊಳಕ್ಕೆ ಯಾವೊಂದು ಬೈಕು, ಯಾವೊಂದು ಚಪ್ಪಲಿ, ಯಾವೊಂದು ಕಾರು ಅದೆಲ್ಲ ತಗೊಂಡ್ ಬರ್ತಾರೆ. ಆದ್ರೆ ಮದುವೆ ಆದ್ಮೇಲೆ ಅದೇ ಕಿತ್ತೋಗಿರೋ ಜೀವನ. ಹೌದು ಸರ್, ಮದುವೆಗಿಂತ ಮುಂಚೆ ನಾವು ಸಿಂಗಲ್ ಆಗಿರ್ತೀವಿ, ಯಾರ್ದೋ ಬೈಕು, ಯಾರ್ದೋ ಚಪ್ಪಲಿ, ಯಾರ್ದೋ ಶೂ ಹಾಕೊಂಡು ಬರ್ತೀವಿ. ದುಡ್ಡಿರೋರ್ನ ಲವ್ ಮಾಡ್ತಾರೆ, ಅದೇ ಬಡವ್ರನ್ನ ಇವ್ರು ಯಾರಾದ್ರೂ ಲವ್ ಮಾಡ್ತಾರ? ಕೇಳಿ, ಬಡವ್ರನ್ನ ಲವ್ ಮಾಡ್ಕೊಳ್ಳಿ, ನೀವು ಮದುವೆ ಮಾಡ್ಕೊಳ್ಳಿ. ನೀವೇನು ಸಕ್ಕತ್ತಾಗಿರೋ ಹುಡುಗಿನೇ ಬೇಕು ಲವ್ ಮಾಡಕ್ಕೆ. ಯಾಕೆ ಹೇಳಿ? ಇವ್ರ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕಲ್ಲ, ಏನ್ ಮಚ್ಚ ಸಕ್ಕತ್ತಾಗಿರೋ ಫಿಗರ್ನ ಬುಟ್ಟಿಗೆ ಹಾಕೊಂಡಿದ್ಯಲ್ಲ ಅಂತ. ಯಾಕೆ? ಸುಮಾರಾಗಿರೋ ಹುಡುಗಿನ ಲವ್ ಮಾಡೋಕ್ಕಾಗಲ್ವಾ? ಅವ್ರಿಗೇನು ಮನ್ಸಿರಲ್ವಾ? ಅಥವಾ ಲವ್ ಮಾಡಬೇಕು ಅಂತ ಅನ್ಸಲ್ವಾ? ಆಯ್ತು, ಸುಮಾರಾಗಿರೋರ್ನ ಲವ್ ಮಾಡೋಣ. ಆದ್ರೆ ಇವರು ಮದುವೆ ಮಾಡ್ಕೊಳ್ಳೋ ಹುಡುಗ 5 ಅಂಕಿ ಸಂಬಳ ಇರಬೇಕು, ಒಂದು ದೊಡ್ಡ ಬಂಗ್ಲೆ ಇರಬೇಕು, ಕಾರ್ ಇರಬೇಕು, ಅಪ್ಪ ಅಮ್ಮ ಇಬ್ರು ಸತ್ತು ಹೋಗಿರ್ಬೇಕು, ಹುಡುಗ ಹುಡುಗಿ ಅಷ್ಟೇ, ಒಂದು ಮಗು ಇರಬೇಕು ಅಂತ ಕಿತ್ತೋಗಿರೋ ಫ್ಯಾಮಿಲಿಗೆ ಇವ್ರು ಲವ್ ಮಾಡ್ತಾರೆ. ಇವ್ರು ಬೇಡ, ನನ್ನ ವಿಷಯಕ್ಕೆ ಬರಬೇಡಿ, ಜಗಳ ಮಾಡ್ಬಿಡ್ತೀನಿ ಮತ್ತೆ. ಏನೇ ಮಾಡೋದು ನೀನು? ನೀವೇನ ಮಾತಾಡೋದು? ನಿಮ್ದೇನ ಮಾತಾಡೋದು? ಸುಮ್ಮನಿರಲ್ಲ. ಅಲ್ಲ ಏನಪ್ಪ ರಜನ ಇಲ್ಲ ಕಣ, ನಾನು ಆ ಕೆಲಸನೇ ಬಿಟ್ಬಿಟ್ಟಿದ್ದೀನಿ ಕಣ. ಹ್ಞೂ ಕಣ, ನನಗೆ ಯಾರೂ ರಜಾ ಕೊಡ್ತಿಲ್ಲ, ನಿನಗೆ ರಜಾ ಕೊಡೋಕೆ ನಾನು ಯಾರೋ ಹೋಗ ಏನಾರು ನಿನಗೆ ಇಷ್ಟ ಬಂದಂಗಿರೋ, ನನಗೆ ಪದೇ ಪದೇ ಫೋನ್ ಮಾಡಿ ರಜಾ ಕೇಳ್ಬೇಡ. ಎಷ್ಟಾದ್ರೂ ನಾವು ಗಂಡ ಹೆಂಡತಿ ಜಗಳ ಮಾಡೋದು ಬೇಡ. ಮತ್ತೆ ಊರವರೆಲ್ಲ ನಮ್ಮನ್ನ ನೋಡಿ ಆಡ್ಕೊಂತಾರ್ರಿ. ಯಾಕಂದ್ರೆ ಬೀದಿಲಿರೋ ನಾಯಿಗೆಲ್ಲ ಮಗು ಆಗ್ತಿದೆ, ನೀನ್ ಹೋಟೆಲ್ ಒಂದು ಹುಳನು ಬಿಲ್ವಲ್ಲ ಅಂತ. ಅಷ್ಟೇ ತಾನೆ? ಒಂದು ಲೋಟ ಹಾಲು ಕೊಡ್ತೀನಿ, ಅದಕ್ಕೆ ಬೆಲ್ಲ ಹಾಕು, ರಾತ್ರಿ ಕುಡಿದು ಬೆಳಿಗ್ಗೆ ಎದ್ದಳು ಪುತು ಪುತು ಅಂತ ಹುಳ ಬೀಳ್ತವೆ. ನನ್ಗೆ ಮಗು ಬೇಕು. ನಿನಗೆ ಮಗು ಬೇಕಾ? ಆಯ್ತು, ನಮ್ಮ ಸೀನಿಯರ್ ಜೊತೆ ಮಾತಾಡಿ ಹೇಳ್ತೀನಿ. ಏನಂದ್ರಿ ರೀ? ನಮಗ್ ಮಗು ಅದಕ್ಕೆ ಸೀನಿಯರ್ಗೆ ಯಾಕ್ರಿ ಫೋನ್ ಮಾಡ್ತೀರಾ? ಇಲ್ಲ ಕಣೆ, ಕೆಲಸದ ಟೆನ್ಷನಲ್ಲಿ ಹಂಗೆ ಹೇಳ್ಬಿಟ್ಟೆ. ಆಯ್ತು ಬಿಡು, ಅದೇನಾದ್ರು ವ್ಯವಸ್ಥೆ ಮಾಡ್ತೀನಿ ಬಿಡು. ತಡಿ. ಏನ್ ಮಾಡ್ತಿದ್ದೀರಿ? ಆನ್ಲೈನಲ್ಲಿ ಆರ್ಡರ್ ಮಾಡ್ತಿದ್ದೀನಿ. ನಮ್ಮಿಬ್ರಿಗೆ ಮಗು ಆಗ್ಬೇಕು. ನಮ್ಮಿಬ್ರಿಗೆ ಆಗತ್ತೆ ಬಿಡ, ಪ್ಲಾನ್ ಮಾಡೋಣ. ಸರಿ ರೀ. ಅಂದಂಗೆ ಮಗು ಆದ್ರೆ ಗಂಡು ಮಗುನೇ ಆಗ್ಬೇಕು. ನೋ, ಹೆಣ್ಣು ಮಗ ಆಗುತ್ತೆ. ಗಂಡು ಮಗು. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣು ಮಗುನೇ ಆಗತ್ತೆ. ಹೋಗ್ಲಿ ಬಿಡಿ, ಗಂಡಿರ್ಲಿ ಹೆಣ್ಣಿರ್ಲಿ ನಮ್ಗೊಂದು ಮಗು ಇರ್ಲಿ ರೀ. ಆ ಗಂಡು ಮಗುನೋ ಹೆಣ್ಮಗುನೋ ಆದ್ರೆ ಅದನ್ನ ಇಂಗ್ಲಿಷ್ ಸ್ಕೂಲ್ಗೆ ಸೇರ್ಸೋಣ. ನೋ, ಕನ್ನಡ ಮೀಡಿಯಂ ಸೇರ್ಸೋಣ. ಬೇಡ, ಇಂಗ್ಲಿಷ್ ಮೀಡಿಯಮು. ಕನ್ನಡ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ. ಕನ್ನಡ ರೀ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೋದ್ರೆ ಒಳ್ಳೆ ಜಾಣ ಆಗ್ತಾನ್ರಿ. ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ರೆ ಬರೀ ಜಾಣ ಆಗ್ತಾನೆ, ಕನ್ನಡ ಮೀಡಿಯಂ ಸೇರಿಸಿದ್ರೆ ಜಾಣ ಜೊತೆ ಕಾಮನ್ ಸೆನ್ಸ್ ಬೆಳೆಯುತ್ತೆ. ಹಾಗಲ್ಲ ರೀ, ಅವನಿಗೆ ಇಂಗ್ಲಿಷ್ ಮಾತಾಡೋಕ್ ಬರಲ್ಲ ಅಂತಂದ್ರೆ ಬೇರೆಯವರೆಲ್ಲ ಕಿಂಡಲ್ ಮಾಡ್ತಾರೆ. 26 ಅಕ್ಷರ ಇರೋ ಅವರೇ ನಮಗೆ ಕಿಂಡಲ್ ಮಾಡ್ತಾರಂದ್ರೆ 49 ಅಕ್ಷರ ಕಲ್ತವ್ರು ನಾವು, ಅವ್ರ ಜನ್ಮನ ಜಾಲಾಡಿ ಬಿಡ್ತೀವಿ ಬಿಡೆ. ಹ್ಞೂ ಅಲ್ವಾ?
ಹಾಗಲ್ಲ ರೀ, ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ರೆ ಅವ್ನ ಕರ್ಕೊಂಡು ಹೋಗಕ್ ಮನೆ ಹತ್ರ ಬಸ್ ಬರುತ್ತೆ. ಓಹೋ, ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ರೆ ಮನೆಯಿಂದ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಬಸ್ ಬಸ್ ಬರುತ್ತೆ. ಬರುತ್ತೆ. ಕನ್ನಡ ಮೀಡಿಯಂ ಸ್ಕೂಲಿಗೆ ಸೇರಿಸಿದ್ರೆ ಹಾ. ಅವನಿಗೆ ಕರ್ಕೊಂಡು ಹೋಗಕ್ಕೆ ಮೇಷ್ಟ್ರೇ ಬರ್ತಾರೆ. ಅದಕ್ಕೆ ಕನ್ನಡ ಮೀಡಿಯಂ. ಹಾಗಲ್ಲ ರೀ, ಮತ್ತೆ ಊಟ ಆಟ ಎಲ್ಲ ಮಾಡಿಸ್ತಾರೆ, ಪಾಠ ಮಾಡಿಸ್ತಾರೆ. ಹೌದೌದು, ಅಲ್ಲಿ ಏನಿರುತ್ತೆ? ಹಾ. ಪಾಠ ಆಟ. ಹಾ. ಕನ್ನಡ ಮೀಡಿಯಂ ಸೇರಿಸಿದ್ರೆ ಏನು? ಆಟ ಪಾಠ ಜೊತೆಗೆ ಊಟನೂ ಕೊಡ್ತಾರೆ. ಸುಮ್ಮನೆ ಇರ್ರಿ ನೀವು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರಿದ್ರೆ ವಿದೇಶದ ಕಂಪ್ನಿಲಿ ಜಾಬ್ ಸಿಗತ್ತೆ, ದುಡ್ಡಾಗತ್ತೆ. ಹೌದೌದೌದೌದು, ಇಂಗ್ಲಿಷ್ ಮೀಡಿಯಂ ಕಲ್ತು ಅವ್ನು ಫಾರಿನಲ್ಲಿ ಸೆಟ್ಲ್ ಆಗ್ತಾರೆ. ಇಲ್ಲಿರೋ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ಅದೇ ಕನ್ನಡ ಮೀಡಿಯಂ ಸ್ಕೂಲಿಗೆ ಸೇರಿಸಿದ್ರೆ ಇಲ್ಲಿ ಆಚಾರ ವಿಚಾರ, ದೊಡ್ಡವರು ಸಣ್ಣವರು ಏನು ಹೇಳ್ತಾರೆ ಅದನ್ನು ತಿಳ್ಕೊತಾನೆ, ಸಂಸ್ಕೃತಿ ಕಲಿತಾನೆ, ಕನ್ನಡ ಮೀಡಿಯಮಲ್ಲೇ ಕಲಿತಾನೆ. ಅಕಸ್ಮಾತ್ ಅವ್ನ ಲಕ್ ಚೆನ್ನಾಗಿತ್ತು ಅಂದರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಅವಾಗ ಮದುವೆ ಮಾಡ್ಕೊಳ್ಳೋಕ್ಕೆ ಕ್ಯೂ ನಿಲ್ಕೋತಾರೆ. ಹಾಗಲ್ಲ ರೀ, CEO ಆಗ್ತಾನವ. ಅವ್ನು CEO ಆಗಲಿ ಏನಾರ ಆಗಲಿ, ಕನ್ನಡ ಮೀಡಿಯಮಲ್ಲಿ ಕಲಿತು ಇಲ್ಲೇ ಬಿಸ್ನೆಸ್ ಮಾಡ್ತಾನೆ. ಅವಾಗ CEO ಆಗಿರ್ತಾರಲ್ಲ ಅಂತ ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿರೋ ಮಕ್ಕಳನ್ನೆಲ್ಲ ಕರ್ಕೊಬಂದು ಪೇಮೆಂಟ್ ಕೊಟ್ಟು ಅವನೇ ಕೆಲಸ ಕೊಡ್ತಾನೆ. ಅಟ್ಲೀಸ್ಟ್ ಕನ್ನಡ ಮೀಡಿಯಮಲ್ಲಿ ಕಲ್ತು ಎಚ್ಚರಾದರೂ ಆಗ್ತಾನೆ. ನಿನ್ನ ಮಗ ಏನೇ CEO ಆಗಿ ವಿದೇಶಕ್ಕೆ ಹೋಗೋದು, ಎಚ್ಚರಾಗಿ ಕರ್ನಾಟಕದಲ್ಲಿ ಇರ್ತಾರೆ. ಎಷ್ಟು ಮಾತಾಡ್ತೀರಿ ನೀವು? ಎಷ್ಟು ಮಾತಾಡ್ಬೇಕು? ಅಷ್ಟು ಮಾತಾಡ್ತಿರಲ್ಲ, ಅಂತದ್ ಏನಿದೆ ರೀ ಕರ್ನಾಟಕದಲ್ಲಿ? ಏನಿದೆ ಅಂತ ಕೇಳ್ತೀಯಲ್ಲೇ? ಉತ್ತರ ಕರ್ನಾಟಕದ ಖಡಕ್ಕು ಜೋಳದ ರೊಟ್ಟಿ, ಹಳೆ ಮೈಸೂರಿನ ಮುದ್ದೆ ಸಾರು, ಕರಾವಳಿಯ ನೀರು ದೋಸೆ ಮೀನು ಸಾರು, ಕೊಡಗಿನ ಪಂದಿಕರಿ ಕಡಂಬಿಟ್ಟು, ಮೈಸೂರು ಮಲ್ಲಿಗೆ, ಮಂಡ್ಯ ಕಬ್ಬು, ಚನ್ನಪಟ್ಟಣ ಗೊಂಬೆ, ಗೋಕಾಕ್ ಕರದಂಟು, ದಾವಣಗೆರೆ ಬೆಣ್ಣೆ ದೋಸೆ, ಬೆಳಗಾವಿ ಕುಂದ, ಇಳಕಲ್ ಸೇರೆ, ಧಾರವಾಡ ಬೇಡ, ಮಂಗಳೂರು ಮೀನು, ಕೊಡಗಿನ ಕಿತ್ತಳೆ, ನಂಜನಗೂಡು ರಸಬಾಳೆ, ಆಗುಂಬೆಯಲ್ಲಿ ಸೂರ್ಯಾಸ್ತಮಾನ, ತಾರಾಸುವಿನ ದುರ್ಗಾಸ್ತಮಾನ, ಮೈಸೂರು ಸಂಸ್ಥಾನದ ಸಿಂಹಾಸನ, ಹಂಪಿ ಕಲ್ಲಿನ ರಥ, KRS ಜಲಾಶಯ, ಮುಳ್ಳಯ್ಯನಗಿರಿ, ಕೋಲಾರದ ಚಿನ್ನದ ಗಣಿ, ಕಣ್ಮನ ಸೆಳೆಯುವ ಸಹ್ಯಾದ್ರಿ, ಸುಂದರವಾದ ಕೊಡಚಾದ್ರಿ, ಹಸುರಿನ ಗಿರಿಗಳ ಸಾಲು, ಜೋಗದ ಸಿರಿ ಬೆಳಕು, ತುಂಗೇತನ ಬೆಳಕು, ಸಾಗರದಾಚೆಗೂ ಹಬ್ಬಿದ ಶ್ರೀಗಂಧದ ಒಣಪು, ಸಿಲಿಕಾನ್ ಸಿಟಿ ಬೆಂಗಳೂರು, ವಿದ್ಯಾನಗರಿ ಮಂಗಳೂರು, ವಾಣಿಜ್ಯ ನಗರಿ ಹುಬ್ಬಳ್ಳಿ, ಸಾಂಸ್ಕೃತಿಕ ನಗರಿ ಮೈಸೂರು, ಶರಣರ ನಾಡು ಹಾವೇರಿ, ಕಲ್ಪತರು ನಾಡು ತುಮಕೂರು. ಬದುಕಾಕಿದ್ದಕ್ಕಿಂತ ಬೇರೆ ಸ್ವರ್ಗ ಬೇಕಾ ನಿನಗೆ ಕರ್ನಾಟಕ ಬಿಟ್ಟು? ಏನೇ ಆಗಲಿ ನನ್ನ ಮಗನ ಫಸ್ಟ್ ಕನ್ನಡ ಮೀಡಿಯಂ ಸ್ಕೂಲಿಗೆ ಸೇರಿಸ್ತೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ. ಗೆಟ್ ಲಾಸ್ಟ್. ನೀವ್ ಯಾಕ್ರಿ ಇಂಗ್ಲಿಷಲ್ಲಿ ಹೇಳಿದ್ರಿ? ಇಂಗ್ಲಿಷ್ನಲ್ಲಿ ಹೇಳ್ಬಿಟ್ನಾ? ಹಾ. ತೊಲಗಾಚೆ. ನಾ ತೊಲಗಿದ್ರೆ ಮಗು ಎಲ್ಲಿಂದ ರೀ ಆಗತ್ತೆ? ಆಯ್ತು, ಮಗು ಆದ್ಮೇಲೆ ತೊಲಗಾಚೆ. ನೀವಂತೂ ಮೆಂಟ್ಲಾಗಿ ಹೋಗಿದ್ದೀರ ರೀ. ನೀವು ಬೇಡ, ನಿಮ್ಮ ಸವಾಸನು ಬೇಡ, ನಾನು ಹೋಗ್ತೀನಿ. ಹೌದು ಕಣೇ, ಹೌದು, ನಾವು ಮೆಂಟ್ಲಾಗ್ಬಿಟ್ಟಿದೀವಿ. HR ಕೆಲಸ ಯಾವಾಗ ಸಿಕ್ತೋ ಅವಾಗ ಮೆಂಟ್ಲಾಗ್ಬಿಟ್ಟಿದೀವಿ. ಯಾರ್ಯಾರೋ ಫೋನ್ ಮಾಡ್ತಾರೆ, ನನಗೆ ರಜಾ ಬೇಕು. ಯಾಕೆ? ನಿನಗೆ ಯಾಕೆ? ಇವ್ರಿಗೆಲ್ಲ ರಜಾ ಕೊಡ್ಬೇಕು, ನನಗೆ ಯಾರು ರಜಾ ಕೊಡ್ತಾರೆ? ಯಾರೂ ಇಲ್ಲ. ರೈತ ಅನ್ನ ಬೆಳೆದು ಸಾವಿರಾರು ಜನಕ್ಕೆ ಊಟ ಹಾಕ್ತಾನೆ. HR ಸಾವಿರಾರು ಜನಕ್ಕೆ ಕೆಲಸ ಕೊಡ್ತಾನೆ. ಯಾರಿಗಾರು EF PF ಬಂದಿಲ್ಲ ಅಂದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಏನೇ ಕಷ್ಟ ಇದ್ದರೂ ಸಾಲ್ವ್ ಮಾಡ್ತಾರೆ. ಆದರೆ HR ಗೆ ಕಷ್ಟ ಬಂದರೆ ಯಾರು ಸಾಲ್ವ್ ಮಾಡ್ತಾರೆ? ಹಿಂಗೆ ಎಂತಿ ಬಿಟ್ಟು ಮನೆಗೆ ಹೋಗ್ಬಿಡ್ತಾಳೆ, ತವ್ರ ಮನೆಗೆ ಹೋಗ್ಬಿಡ್ತಾಳೆ, ನಾವು ಮೆಂಟ್ಲಾಗ್ಬಿಡ್ತೀವಿ. ಅಲ್ಲ ಏನಪ್ಪ ಸರ್, ಒಂದು ವಾರ ರಜಾ ಬೇಕು. ರಜಾ ಬೇಕಾ? ನಿಮ್ಮದು ಒಂದು 3 ಆಧಾರ್ ಕಾರ್ಡ್ನ 3 ಜೆರಾಕ್ಸ್ ಕೊಡಿ. ಒಂದು HR ಡಿಪಾರ್ಟ್ಮೆಂಟಿಗೆ ಕೊಡಿ, ಒಂದು ನನಗೆ ಕೊಡಿ, ಇನ್ನೊಂದು ನೀವು ಮನೆಯಲ್ಲಿ ಫ್ಯಾನಿಗೆ ಹ್ಯಾಂಗ್ ಮಾಡ್ಕೊಂಡು ಸತ್ತು ಹೋಗ್ಬಿಡಿ. ಅತ್ತಾಗೆ ನಮಗೆ ಯಾಕೆ ಜೀವ ತಿಂತೀರಿ ನೀವು? ನನಗೆ ಇಲ್ಲಿ ರಜೆ ಇಲ್ಲ ಅಂತ ಸಾಯ್ತಾ ಇದ್ದೀನಿ. ಇಡ್ರಿ ಫೋನ್. ರಜಾ ಬೇಕಂತೆ. ಧನ್ಯವಾದಗಳು ಸರ್, ಒಂದು ವಾರ ರಜಾ ಬೇಕು. ರಜಾ ಬನ್ನಿ, ನನಗೂ ರಜಾ ಬೇಕು. ಇಬ್ಬರು ರಜಾ ತಗೊಂಡು ಎಲ್ಲರೂ ಹೋಗ್ಬಿಡೋಣ. ಅದ್ಭುತವಾಗಿ ಹಾಸ್ಯವನ್ನ ಪ್ರದರ್ಶಿಸಿದ್ರು ಬಸವರಾಜ್ ಮತ್ತೆ ಮಲ್ಲಿಕಾ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಹೆಣ್ಣಾಗಲಿ ಗಂಡಾಗಲಿ ಕನ್ನಡ ಮಾಧ್ಯಮದಲ್ಲೇ ಓದಿಸಪ್ಪ ಅವ್ರನ್ನ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ತುಂಬಾ ಚೆನ್ನಾಗಿತ್ತು. ಸೊ ಊಟದ ನಂತರ ಮತ್ತೊಂದು ರಸದ ಔತಣ ಸವಿದಷ್ಟು ಖುಷಿ ಆಯ್ತು. ಹೌದೋ ಇಲ್ವೋ? ಹಾಗಾದ್ರೆ ಬರ್ಲಿ ಚಪ್ಪಾಳೆ.